ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಹೇಗಿದ್ದೀರಾ? ಹೇಗಿದೆ JEE ಪ್ರಿಪರೇಷನ್ಸ್? ಹೇಗಿದೆ ಬೋರ್ಡ್ ಲೆವೆಲ್ ಪ್ರಿಪರೇಷನ್ಸ್? ಆ್ಯಂಡ್ ನಿಮಗೆಲ್ಲ ಯಾವಾಗಲೂ ಕೂಡ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಬೋರ್ಡ್ ಎಕ್ಸಾಮ್ಸ್ ಕಾನ್ಸಂಟ್ರೇಟ್ ಮಾಡೋದಾ, JEE ಎಕ್ಸಾಮ್ಸ್ಗೆ ಕಾನ್ಸಂಟ್ರೇಟ್ ಮಾಡೋದಾ? ಬೋರ್ಡ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಂದರೆ ಏನು ಮಾಡೋದು? JEE ಎಕ್ಸಾಮ್ಸಲ್ಲಿ ಓಕೆ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇರುತ್ತೆ, ಆ್ಯಂಡ್ ನನಗೆ JEE ಎಕ್ಸಾಮ್ಸಲ್ಲಿ ರ್ಯಾಂಕಿಂಗ್ ಚೆನ್ನಾಗಿ ಬರಲಿಲ್ಲ ಅಂದರೆ ಏನು ಮಾಡೋದು? ವಾಟ್ ಟು ಡೂ ದೇರ್? ಆಗ ಬೋರ್ಡ್ ಎಕ್ಸಾಮ್ಸು ಇಲ್ಲ, ಈ ಕಡೆ JEE ಎಕ್ಸಾಮ್ಸ್ ಕೂಡ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ವಾಟ್ ಟು ಡೂ ದೇರ್? ಆ್ಯಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಈವನ್ KCET, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬೋರ್ಡ್ ಎಕ್ಸಾಮ್ಸ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾ ಬೇಡವಾ? ಅಥವಾ JEE ಎಕ್ಸಾಮ್ಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾ? ಬೋರ್ಡ್ ಎಕ್ಸಾಮ್ಸ್ಗೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಿ JEE ಎಕ್ಸಾಮ್ಸ್ ಬಂದಾಗ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಮಾತ್ರ ಅದನ್ನು ಓದ್ಕೋಬೇಕಾ? ಈ ರೀತಿಯೆಲ್ಲ ಡೌಟ್ಸ್ ಇರುತ್ತೆ, ಹೌದಲ್ಲ? ರೈಟ್. ಹಾಗಾದರೆ ಸ್ಟೂಡೆಂಟ್ಸ್, ಟುಡೇ ಐ ಕಮ್ ಯು ಟು ಸಾಲ್ವ್ ಆಲ್ ಯುವರ್ ಡೌಟ್ಸ್. ಸೊ ಇವತ್ತು ನಿಮ್ಮ ಎಲ್ಲ ಡೌಟ್ಸ್ಗಳು ಸಾಲ್ವ್ ಆಗುತ್ತೆ. ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕಾದ್ರೆ ವಿ ನೀಡ್ ಟು ಹ್ಯಾವ್ ಅ ಪ್ರಾಪರ್ ಮೈಂಡ್ ಸೆಟ್. ಇಟ್ ಇಸ್ ನಾಟ್ ಲೈಕ್ ಯುವರ್ ರೆಗ್ಯುಲರ್ ಬೋರ್ಡ್ ಎಕ್ಸಾಮ್ಸ್. ಅಪ್ ಟು 10th ನೀವು ಓದಿರೋ ರೀತಿನೇ ಬೇರೆ. Up to 10th you didn't have any competitive exams, and board exams was deciding your future. ನೀವು ಯಾವ ಕಾಲೇಜಿಗೆ ಸೇರಬೇಕು, ಸೊ ಯಾವ ಕಾಲೇಜಿಗೆ ಹೋಗ್ತೀರಾ ಅದೆಲ್ಲ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ರಿಸಲ್ಟ್ಸ್ ಮೇಲೆ ಇರ್ತಾ ಇತ್ತು. ಬಟ್ ನೋ ಮೋರ್, ಇಟ್ ವಿಲ್ ಬಿ ದ ಸೇಮ್ ಫಾರ್ ದ ನೆಕ್ಸ್ಟ್ ಇಯರ್ಸ್. ಅಂದರೆ ನಿಮ್ಮ ಸೆಕೆಂಡ್ PU ಮುಗಿದ್ಮೇಲೆ ನಿಮಗೆ ಯಾವುದೇ ಕಾಲೇಜಲ್ಲಿ ಸೀಟ್ ಸಿಗಬೇಕಾದ್ರೆ, ಆ್ಯಂಡ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ರ್ಯಾಂಕಿಂಗ್, ಬಟ್ ನಾಟ್ ಆನ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಎಸ್, ಅಫ್ಕೋರ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ನಿಮ್ಮ KCETಗೆ ಬೇಕಾಗತ್ತೆ, ಬಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಎನಿ ಆಫ್ ಯುವರ್ JEE ಎಕ್ಸಾಮ್ಸ್, ಐದರ್ ಇಟ್ ಇಸ್ ಮೇನ್ಸ್ ಆರ್ ಅಡ್ವಾನ್ಸ್ಡ್. ಹಾಗಾದ್ರೆ ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು? ವಾಟ್ ವಿ ನೀಡ್ ಟು ಡೂ? ಯಾವುದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು? ಎಸ್, ಲೆಟ್ ಅಸ್ ಸಿ ಸ್ಟೂಡೆಂಟ್ಸ್, ಏನೇನು ಮಾಡಬೇಕು. ಐ ಆಮ್ ಜಸ್ಟ್ ಎಕ್ಸ್ಕ್ಲೂಸಿವ್ಲಿ ಟಾಕಿಂಗ್ ಫಾರ್ JEE ಇಯರ್. KCET ಕೂಡ ಮಧ್ಯ ಅದ್ರ ಬಗ್ಗೆ ಮಾತಾಡ್ತೀನಿ, ಮಧ್ಯದಲ್ಲಿ ಪಾಯಿಂಟ್ಸ್ ಸೇರಿಸ್ತೀನಿ. ಯಾಕಂದ್ರೆ JEE ಪ್ರಿಪರೇಷನ್ಸ್ ಮಾಡಿದ್ರೆ ಖಂಡಿತ ನಿಮ್ಮ KCET ರ್ಯಾಂಕಿಂಗ್ ತುಂಬಾನೇ ಚೆನ್ನಾಗಾಗತ್ತೆ. ಓಕೆ, ಸೊ ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ಆಫ್ ಆಲ್, ನಿಮ್ಮ JEE ಎಕ್ಸಾಮ್ಸ್ ಅಂತ ಬಂದಾಗ ವಾಟ್ ಟು ಡೂ ಇಯರ್? ಫಸ್ಟ್ ಆಫ್ ಆಲ್, ಲೆಟ್ ಅಸ್ ಸಿ ವಾಟ್ ವಿ ನೀಡ್ ಟು ಡೂ ಇಯರ್. ಎಸ್, ಲೆಟ್ ಅಸ್ ಕಮ್ ಟು ದಿಸ್. ಡಿಸೈಡ್ ದ ಮೆಟೀರಿಯಲ್ ಟು ಸ್ಟಡಿ ಫಸ್ಟ್. ಸೊ ನಾನು ಏನೇ ಓದಬೇಕಾದ್ರು ಫಸ್ಟ್ ಯಾವ ಮೆಟೀರಿಯಲ್ ಓದಬೇಕು ಅನ್ನೋದನ್ನ ಫಸ್ಟ್ ಗೊತ್ತಾಗ್ಬೇಕು ನನಗೆ. ಯಾಕಂದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ಮೆಟೀರಿಯಲ್ಸ್ ಇನ್ ದಿ ಸೊಸೈಟಿ. ಲೈಕ್ ಎಲ್ಲ ಕಡೆ ನನಗೆ ಪಬ್ಲಿಕಲ್ಲಿ ನನಗೆ ಎಲ್ಲ ಕಡೆ ಎಲ್ಲ ಮೆಟೀರಿಯಲ್ಸ್ ಜಾಸ್ತಿ ಸಿಗುತ್ತೆ. ಓಕೆ, ದೇರ್ ಆರ್ ಎನ್ ನಂಬರ್ ಆಫ್ ಕೋಚಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಯು ಹ್ಯಾವ್ ಗಾಟ್ publications, different publications, but what to choose according to my knowledge and ನಾನು ಓದಿರೋ ಪ್ರಕಾರ and ನಾನು ನನ್ನ ಸ್ಟೂಡೆಂಟ್ಸ್ಗಳಿಗೆ ಸಜೆಸ್ಟ್ ಮಾಡಿದ್ರೆ, ನಾನು ಸಜೆಸ್ಟ್ ಮಾಡೋದು either Arihant book or Cengage book. ಸೊ either go with any one of these two publications. and ಏನು ಇದ್ರಲ್ಲಿ ಬೆನಿಫಿಟ್ಸ್ ಅಂತಂದ್ರೆ, Arihant ಅಲ್ಲಿ ಸ್ಟೂಡೆಂಟ್ಸ್ ಯು ವಿಲ್ ಗೆಟ್ ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ಅಬೌಟ್ ದ ಕಾನ್ಸೆಪ್ಟ್ಸ್. ಸೊ ನಿಮ್ಗೆ ಏನೇನು ಬೇಸಿಕ್ಸ್ ಬೇಕು ಎಲ್ಲನೂ ಕೂಡ ಕವರ್ ಮಾಡಿದೆ. Cengage ಅಲ್ಲಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ಸ್ಗಳು ಸಿಗುತ್ತೆ. ಓಕೆ, ಸೊ ಫ್ರಮ್ ದ ಬೇಸಿಕ್ಸ್ ಟು ದ ವೆರಿ ಗುಡ್ ಲೆವೆಲ್ ಯು ವಿಲ್ ಬಿ ಗೆಟಿಂಗ್ ಪ್ರಾಬ್ಲಮ್ಸ್ ಇನ್ Cengage. Arihant ಅಲ್ಲಿ ಕೂಡ ಸಿಗುತ್ತೆ, ಬಟ್ ನಾಟ್ ದಾಟ್ ಡೀಟೇಲಿ ಆಸ್ Cengage. Cengage ಅಲ್ಲಿ ಕಾನ್ಸೆಪ್ಟ್ ವೈಸ್ ನಿಮಗೆ ಪ್ರಾಬ್ಲಮ್ ಸಿಗುತ್ತೆ, ಬಟ್ Cengage ಅಲ್ಲಿ Arihant ಅಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಲಾಸ್ಟ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಆಡ್ ಮಾಡಿ ಕೊಟ್ಟಿರ್ತಾರೆ. ಬಟ್ Cengage ಅಲ್ಲಿ ಒಂದು ಕಾನ್ಸೆಪ್ಟ್ ಓದಿದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಸೊ ಬೆಟರ್ ನನ್ನ ಪ್ರಕಾರ ಯಾವ್ದಾದ್ರು ಒಂದೊಂದು ಚೂಸ್ ಮಾಡಿ. ಓಕೆ, ಯಾಕಂದ್ರೆ ಕಾನ್ಸೆಪ್ಟ್ ವೈಸ್ ಬೋತ್ ಆರ್ ಸೇಮ್ ಸ್ಟೂಡೆಂಟ್ಸ್. ಇದರಲ್ಲಿ ಕೆಲವು ಟಾಪಿಕ್ಸ್ಗಳು ಹೇಳಿರ್ತಾರೆ Cengage ಅಲ್ಲಿ ಅಥವಾ ಮಿಸ್ ಮಾಡಿರ್ತಾರೆ, ಬಟ್ Arihant ಅಲ್ಲಿ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸ್ ವಿಲ್ ಬಿ ಕ್ಲಿಯರ್. ಓಕೆ, ಸೊ ಕ್ವಶನ್ಸ್ ಜಾಸ್ತಿ ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಬುಕ್ಕಲ್ಲಿ ಫಸ್ಟ್ ನಾನು ಸಜೆಸ್ಟ್ ಮಾಡೋದು ಕಾನ್ಸೆಪ್ಟ್ಸ್ಗಳನ್ನ ಕ್ಲಾರಿಟಿ ತಗೊಳ್ಳಿ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಬಂದಾಗ ಫಸ್ಟ್ ಪ್ರಿಪೇರ್ ವಿತ್ Arihant ಆ್ಯಂಡ್ ದೆನ್ ಕಮ್ ಟು Cengage ಆರ್ ವೈಸ್ ವರ್ಸಾ. ಬಟ್ ಕಾನ್ಸೆಪ್ಟ್ ಅಂತ ಬಂದಾಗ ಚೂಸ್ ಎನಿ ಒನ್ ಆಫ್ ದ ಬುಕ್. ಆ್ಯಂಡ್ ಮೈ ಸಜೆಷನ್ ಇಸ್ ಕಂಪ್ಲೀಟ್ ಎನಿ ಒನ್ ಆಫ್ ದ ಪಬ್ಲಿಕೇಶನ್ ಫಸ್ಟ್. ಒಂದು ಪಬ್ಲಿಕೇಶನ್ ಎಲ್ಲಾನು ಮುಗಿಸ್ಬಿಡಿ. ಓಕೆ, ಸೊ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ಸ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ಸ್ ಮುಗಿಸ್ಬಿಟ್ಟು ಅದಾದಮೇಲೆ ಪ್ರಾಬ್ಲಮ್ಸ್ಗಳಿಗೆ ಬನ್ನಿ. ಇಫ್ ಯು ಆರ್ ನಾಟ್ ಗೋಯಿಂಗ್ ಫಾರ್ ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಓಕೆ, ಯಾವುದೋ ನೀವು ಸೆಲ್ಫ್ ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದ್ದೀರಾ ಅಂದವ್ರಿಗೆ ಮಾತ್ರ ಇದು. ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಟು ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಸೊ ಯಾವುದಾದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ದೆನ್ ಸ್ಟಿಕ್ ಆನ್ ಟು ದೇರ್ ಮೆಟೀರಿಯಲ್. ಅವ್ರು ಏನು ಮೆಟೀರಿಯಲ್ ಕೊಟ್ಟಿರ್ತಾರೆ ಅದನ್ನ ಮಾತ್ರ ನೀವು ನೋಡಿದ್ರೆ ಸಾಕು, ಯಾಕಂದ್ರೆ ಅದರಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ವಿಚ್ ಎವರ್ ದ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯು ಜಾಯಿನ್. ಓಕೆ, ಸೊ ಇಫ್ ಯು ಆರ್ ಜಾಯಿನಿಂಗ್ ಟು PW ಆಲ್ಸೋ ವಿ ಹ್ಯಾವ್ ದ ಮೆಟೀರಿಯಲ್. ಆ್ಯಂಡ್ ಅದರಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಏನೇನು ಓದಬೇಕು, ಜಸ್ಟ್ ಲೈಕ್ ಯುವರ್ Arihant, Cengage, ಅದೇ ರೀತಿ ಚಾಪ್ಟರ್ ವೈಸ್, ಟಾಪಿಕ್ ವೈಸ್ ಡೀಟೇಲ್ಡ್ ಎಕ್ಸ್ಪ್ಲೇಷನ್ಸ್ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಗಾಟ್ ದ ಪ್ರಾಬ್ಲಮ್ಸ್ ಇನ್ ದ್ಯಾಟ್. ಸೊ ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಸಾಕು, ಈಸಿಯಾಗಿ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಸೊ ಇಷ್ಟೆಲ್ಲ ಇರ್ತಾ ಇರೋದು ಕಾನ್ಸೆಪ್ಟ್ ಕ್ಲಾರಿಟಿಗೋಸ್ಕರ ಅಷ್ಟೇ. ಅರ್ಥ ಆಯ್ತಲ್ಲ? ಓಕೆ, ಆ್ಯಂಡ್ ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಇಯರ್? ನೆಕ್ಸ್ಟ್ ಸ್ಟೂಡೆಂಟ್ಸ್, ನಿಮಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಸರ್, ನಾನೆಲ್ಲ ಚೆನ್ನಾಗಿ ಓದ್ತಾ ಇದ್ದೀನಿ, ಇದು ಪ್ರಿಪರೇಷನ್ ಆಗ್ತಾ ಇದ್ದೀನಿ, ಬಟ್ ನನಗೆ ಬೋರ್ಡ್ ಎಕ್ಸಾಮ್ಸ್ ಅನ್ನೋ ಒಂದು ಭಯ ಇದೆ. ಹಾಗಾದ್ರೆ ಬೋರ್ಡ್ ಎಕ್ಸಾಮ್ಸ್ಗೆ ಯಾವಾಗ ಪ್ರಿಪರೇಷನ್ಸ್ ಮಾಡ್ಕೋಬೇಕು? ಸ್ಟೂಡೆಂಟ್ಸ್, ನೀವೇನಾದರೂ
ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಥರೋ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಲಾಸ್ಟ್ 1 ಮಂತ್ ಪ್ರಿಪರೇಷನ್ ಇಸ್ ಮೋರ್ ದನ್ ಇನಫ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ಸ್ ಇಫ್ ಯು ಆರ್ ಇನ್ 11th ಕ್ಲಾಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ಸೊ ಯೂಶಲಿ ನಿಮಗೆ ಫೆಬ್ರವರಿಲಿ ಎಕ್ಸಾಮ್ಸ್ ಇರುತ್ತೆ ರೈಟ್ ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಇಲ್ಲಾಂದ್ರೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ ಸೊ ನಿಮಗೆ ಲಾಸ್ಟ್ 1 ಮಂತ್ ಪ್ರಿಪರೇಷನ್ ಸಾಕು ಮೇ ಬಿ ಜನವರಿ 20th ಇಂದ ಪ್ರಿಪರೇಷನ್ ಆದ್ರೆ ಸಾಕು ಯಾಕಂದ್ರೆ ಜನವರಿ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ಒಂದು ಪ್ರಿಪರೇಟರಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಆ ಟೈಮ್ ಅಲ್ಲಿ ನಿಮ್ಮ ಪ್ರಿಪರೇಷನ್ಸ್ ನ ಶುರು ಮಾಡಿದ್ರೆ ಸಾಕು ಫಾರ್ ದ ನೆಕ್ಸ್ಟ್ 1.5 ಮಂತ್ ಈಸಿಲಿ ಯು ಕ್ಯಾನ್ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇಫ್ ಯು ಆರ್ ಇನ್ ಸೆಕೆಂಡ್ PU ಸೊ ಸೆಕೆಂಡ್ PU ಅಲ್ಲಿ ಇದ್ದೀರಾ ಅಂತಂದ್ರೆ ಮಾರ್ಚ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ ಜನವರಿಯಿಂದ ಪ್ರಿಪರೇಷನ್ ಶುರು ಮಾಡಿದ್ರೆ ಸಾಕು ಅಂಡ್ ದ್ಯಾಟ್ ಟು ಜನವರಿ ಮಿಡ್ ಇಂದ ಶುರು ಮಾಡಿದ್ರೆ ಸಾಕು ಅಂಡ್ ಫೆಬ್ರವರಿ ನಿಮಗೆ ಲ್ಯಾಬ್ ಎಕ್ಸಾಮ್ಸ್ ಬರುತ್ತೆ ಅದ್ರ ಜೊತೆಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಮುಗಿದೋಯ್ತು ಯಾಕಂದ್ರೆ ಬೋರ್ಡ್ ಎಕ್ಸಾಮ್ಸ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಏನು ಡಿಫರೆನ್ಸ್ ಇರೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಕ್ಚುಲಿ ಇನ್ನು ಜಾಸ್ತಿ ಓದಿರ್ತೀರಾ ಅಂಡ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕಲಿಬೇಕಾಗಿರೋದೇನು ಡೀಟೇಲ್ಡ್ ಆಗಿ ಬರೆಯೋದು ಹೇಗೆ 5 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು 3 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು 2 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅಂಡ್ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಜಾಸ್ತಿ ಏನು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ ಸೊ ನೀವು ಅಲ್ಲಿ ಬೋರ್ಡ್ ಎಕ್ಸಾಮ್ಸ್ ಬಂದಾಗ ಏನ್ ಬೇಕು ನಿಮ್ಗೆ ಯಾವ ಕ್ವಶನ್ಗೆ ಅಥವಾ ಎಷ್ಟು ಮಾರ್ಕ್ಸ್ ವೇಟೇಜ್ಗೆ ಎಷ್ಟು ಬರಿಬೇಕು ಅನ್ನೋದು ಗೊತ್ತಿದ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ ರೈಟ್ ಸೊ ಈಗ ಡಿಫರೆನ್ಷಿಯಬಿಲಿಟಿ ಅಂತ ಬಂದ್ರೆ ಹೌ ಟು ಚೆಕ್ ವೆದರ್ ದ ಗಿವನ್ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಆರ್ ನಾಟ್ ಇದನ್ನ ಚೆನ್ನಾಗಿ ಕಾನ್ಸೆಪ್ಟ್ ತಿಳ್ಕೊಂಡಿರ್ತೀರಾ ರೈಟ್ ಬಟ್ ಇದನ್ನ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ ಎಷ್ಟು ಬರಿಬೇಕು ಓಕೆ ಸೊ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ರೈಟ್ ಹ್ಯಾಂಡ್ ಡಿರೈವೇಟಿವ್ ಈಕ್ವಲ್ ಆಗಿದ್ರೆ ಇಟ್ ಇಸ್ ಡಿಫರೆನ್ಷಿಯಬಲ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳ್ತೀರಾ ಹೌದಲ್ಲ ರೈಟ್ ಸೊ ಇದನ್ನ ನೀವು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಬರೀಬೇಕು ಅಂತ ಗೊತ್ತಿರಬೇಕು ರೈಟ್ ಅಂಡ್ ಡಿಫರೆನ್ಸಿಯೇಷನ್ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಯು ಡನ್ ಮೆನಿ ಡಿಫರೆನ್ಸಿಯೇಷನ್ ಪ್ರಾಬ್ಲಮ್ಸ್ ಇನ್ ಫಾರ್ ದ ವೈಲ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಇದನ್ನೇ ನೀವು ಬೋರ್ಡ್ ಎಕ್ಸಾಮ್ಸ್ ಕೂಡ ಅಪ್ಲೈ ಮಾಡ್ತೀರಾ ರೈಟ್ ಫಂಕ್ಷನ್ಸ್ ಅಲ್ಲಿ ಕೂಡ ಅದೇ ರೀತಿ ಎವ್ರಿವೇರ್ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಪ್ರೊಬಬಿಲಿಟಿ ಇಂಟಿಗ್ರೇಷನ್ ಎಲ್ಲಾ ಕಡೆ ಸ್ಟೂಡೆಂಟ್ಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಖಂಡಿತ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ತುಂಬಾನೇ ಈಸಿ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ಎಲ್ಲ ಬಂದಾಗ ನೀವೇನ್ ಅಪ್ಲೈ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ವಿ ವಾಂಟ್ ಓನ್ಲಿ ದ ಫೈನಲ್ ಆನ್ಸರ್ ಬಟ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲ ಆ ರೀತಿ ಅಲ್ಲ ವಿ ವಾಂಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ರೈಟ್ ಸೊ ಇದನ್ನೊಂದನ್ನು ಮಾತ್ರ ತಲೆಯಲ್ಲಿ ಇಟ್ಕೋಬೇಕಷ್ಟೇ ಬೋರ್ಡ್ ಎಕ್ಸಾಮ್ಸ್ ಬಂದಾಗ ಪ್ರತಿಯೊಂದು ಸ್ಟೆಪ್ಸ್ ಬರೀಬೇಕು ಈ ತಾಳ್ಮೆ ಬೆಳೆಸ್ಕೋಬೇಕು ಓಕೆ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ಸ್ಟೆಪ್ ಮುಖ್ಯ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಇರ್ತೀರಾ ಅಂತಂದ್ರೆ ಫಸ್ಟ್ ಸ್ಟೆಪ್ ನೋಡ್ತೀರಾ ಲಾಸ್ಟ್ ಸ್ಟೆಪ್ ಓಕೆ ಏನ್ ಬರುತ್ತೆ ಅಂತ ಒಂದು ಐಡಿಯಾ ಇರುತ್ತೆ ಪ್ರಾಬ್ಲಮ್ಸ್ ಮಾಡಿ ಜಸ್ಟ್ ಯು ವಿಲ್ ರೈಟ್ ದ ಆನ್ಸರ್ಸ್ ಬಟ್ ಈ ರೀತಿ ನೀವು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ ಅಂಡ್ ಯಾವ ಮೆಥಡ್ ಯೂಸ್ ಮಾಡ್ಬೇಕು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸೊ ಅದು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಏನ್ ಮೆಥಡ್ಸ್ ಇದೆ ಅದೇ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಬೇಕು ಶಾರ್ಟ್ ಕಟ್ಸ್ ಗಳನ್ನ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಯೂಸ್ ಮಾಡಕ್ ಸಾಧ್ಯ ಇಲ್ಲ ಸೊ ಇದನ್ನೆಲ್ಲ ನೀವು ಲಾಸ್ಟ್ 1.5 ಮಂತ್ಸ್ ಆರ್ 2 ಮಂತ್ಸ್ ಪ್ರಿಪರೇಷನ್ಸ್ ಏನ್ ಮಾಡ್ತೀರಾ ಆ ಟೈಮಲ್ಲಿ ಇದನ್ನೆಲ್ಲ ಡೀಟೇಲ್ ಆಗಿ ತಿಳ್ಕೋಬೇಕು ಅರ್ಥ ಆಯ್ತಲ್ಲ ಸೊ ಇಷ್ಟೇ ಸ್ಟೂಡೆಂಟ್ ಇಷ್ಟೇ ಡಿಫರೆನ್ಸ್ ಶಾರ್ಟ್ ಕಟ್ಸ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಯೂಸ್ ಮಾಡೋಂಗಿಲ್ಲ ಇದನ್ನ ಗೊತ್ತಿರ್ಬೇಕು ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಇರಬೇಕು ಅರ್ಥ ಆಯ್ತಲ್ಲ ಸೊ ಈ ವಿಷಯಗಳು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಮತ್ತೆ ಬೋರ್ಡ್ ಎಕ್ಸಾಮ್ಸ್ಗಳಿಗೂ ಡಿಫರೆನ್ಸ್ ಆಗುತ್ತೆ ಅಷ್ಟೇ ಅರ್ಥ ಆಯ್ತಲ್ಲ ಓಕೆ ಫೈನ್ ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ನಾನೇನ್ ಮಾಡಬೇಕು So if you are preparing for JEE exams, what you need to do? Concentrate and prepare well for weekly test, monthly test and grand test conducted by your college or coaching institute. So ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಬೋರ್ಡ್ ಎಕ್ಸಾಮ್ಸ್ಗೆ ಯಾವಾಗ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ ಸಾಕಂತ ಹಾಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದು ನೋಡಿ ಇವಾಗ ಒಂದು ಟೈಮ್ ಟೇಬಲ್ ಫಾರ್ಮ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ರೆ ಆ ವೀಕಲ್ಲಿ ಏನು ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ತಾರೆ ಆ ಚಾಪ್ಟರ್ಸ್ಗಳ ಮೇಲೆ ನಿಮಗೆ ಟೆಸ್ಟ್ ಇರುತ್ತೆ ಇಲ್ಲಾಂದ್ರೆ ನೆಕ್ಸ್ಟ್ ವೀಕಲ್ಲಿ ಪ್ರೀವಿಯಸ್ ವೀಕಲ್ಲಿ ಏನು ಪ್ರಿಪರೇಷನ್ಸ್ ಆಗಿತ್ತು ಅದನ್ನ ಟೆಸ್ಟ್ ಕೊಡ್ತಾರೆ ಸೊ ಅದನ್ನ ನೀವು ಕರೆಕ್ಟಾಗಿ ವೀಕ್ ವೈಸ್ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಅವತ್ತೊಂದು ಪಾಠ ಅವತ್ತು ಓದ್ಕೊಂಡು ನೀವು ಸ್ವಲ್ಪ ಡೈಲಿ DPPs ಏನು ಕೊಡ್ತಾರೆ ಆ DPPs ನ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಸಾಕು ಸೊ ಆ ವೀಕ್ಲಿ ಟೆಸ್ಟ್ ಅಲ್ಲಿ ನೀವು ಪ್ರಿಪರೇಷನ್ಸ್ ಚೆನ್ನಾಗಿ ಮಾಡ್ಕೋಬಹುದು ರೈಟ್ ಆ ವೀಕ್ಲಿ ಟೆಸ್ಟ್ ನ ಅಟೆಂಡ್ ಮಾಡೋದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬಹುದು ಅಂಡ್ ಈವನ್ ಇಫ್ ಯು ಆರ್ ಪ್ರಿಪೇರಿಂಗ್ ಆನ್ ಯುವರ್ ಓನ್ ಸೊ ಯಾವುದೋ ಒಂದು ಮೆಟೀರಿಯಲ್ ಲೈಕ್ ಅರಿಯಂತ್ ಅಥವಾ ಸಿಂಗೇಜ್ ಅಥವಾ ನಮ್ಮ PW ಮೆಟೀರಿಯಲ್ ಏನಿದೆ ಅದನ್ನ ಇಟ್ಕೊಂಡು ಸ್ಟೂಡೆಂಟ್ಸ್ ಏನ್ ಮಾಡಬಹುದು ಸೊ ಡಿವೈಡ್ ದಟ್ ಓಲ್ ಸಿಲೆಬಸ್ ಇಂಟು ಮೆನಿ ಸಬ್ ಟಾಪಿಕ್ಸ್ ಅಥವಾ ಸಬ್ ಚಾಪ್ಟರ್ಸ್ ನಿಮ್ಮ ಕಾಲೇಜ್ ಅಲ್ಲಿ ಏನ್ ಕಾನ್ಸೆಪ್ಟ್ಸ್ ನಡೀತಾ ಇದೆ ಈಗ ರಿಲೇಷನ್ಸ್ ಪಾಠ ನಡೀತಾ ಇದೆ ಅಂತ ಅನ್ಕೊಳ್ಳಿ ಸೊ ಆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಪಾಠ ನಡೀತಾ ಇದೆ ಅದನ್ನ ಕರೆಸ್ಪಾಂಡಿಂಗ್ ಆಗಿ ಪ್ಯಾರಲಲ್ ಆಗಿ ನೀವು ನಿಮ್ಮ ಪ್ರಿಪರೇಷನ್ಸ್ ನ ಈ ಬುಕ್ ಗಳಲ್ಲಿ ಮಾಡಬಹುದು ಓಕೆ ಸೊ ಡೀಟೇಲ್ಡ್ ಆಗಿ ಓದ್ಕೊಂಡು ಬಂದ್ರೆ ಸಾಕಾಯ್ತು ರೈಟ್ ಸೊ ಅದ್ರ ಮೇಲೆ ಟೆಸ್ಟ್ ನೀವೇನ್ ಮಾಡ್ಬೋದು ಅಂತಂದ್ರೆ ಅದರಲ್ಲೇನೆ ಕೆಲವು ಕ್ವಶನ್ಸ್ ಗಳನ್ನ ತಗೊಳ್ಳಿ ಅರೌಂಡ್ 30 ಕ್ವಶನ್ಸ್ ತಗೊಳ್ಳಿ ಆ ವೀಕ್ ಅಲ್ಲಿ ಜಸ್ಟ್ ಟ್ರೈ ಟು ಸಾಲ್ವ್ ದೋಸ್ 30 ಕ್ವಶನ್ಸ್ ಇಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತೆ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಬಂದ್ರೆ ಮುಗೀತು ಹೌದಲ್ಲ ಸೊ ಎನಿಹೌ ಯು ಆರ್ ಪ್ರಿಪೇರಿಂಗ್ ದ ಸೇಮ್ ವೇ ಬಟ್ ನಿಮ್ಮಲ್ಲಿ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ
ರೈಟ್. ಸೊ ವೀಕ್ಲಿ ಏನ್ ಶೆಡ್ಯೂಲ್ ಇದೆ ಅದನ್ನ ಕರೆಕ್ಟ್ ಆಗಿ ನಿಮಗೆ ನೀವು ಸೆಟ್ ಮಾಡ್ಕೋಬೇಕು. ಓಕೆ, ಸೊ ಆಗ ಮಾತ್ರ ನೀವೇನ್ ಅನ್ಕೊಂಡಿರ್ತೀರ ಅದನ್ನ ನೋಡಿ, ಈ ವೀಕಲ್ಲಿ ನಾನು ಏನ್ ಕೆಲಸ ಮಾಡಿರ್ತೀನಿ ಅದನ್ನ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಮಂತ್ ವೈಸಲ್ಲಿ ಏನ್ ಸಿಲೆಬಸ್ ಮುಗಿಸ್ಕೋಬೇಕು ಅದನ್ನ ಮುಗಿಸ್ಕೊಂಡ್ರೆ ಇದೇ ರೀತಿ ನಾನು ಪ್ರತಿ ತಿಂಗಳು ಪ್ರತಿ ವಾರ ನಾನು ಕೆಲಸ ಮಾಡ್ತಾ ಹೋದ್ರೆ ನನ್ನ ಫೈನಲ್ ಎಕ್ಸಾಮ್ಸ್ಗೆ ನನ್ನ ಪ್ರಿಪರೇಷನ್ಸ್ ಕಂಪ್ಲೀಟ್ ಆಗಿರುತ್ತೆ. ರೈಟ್. ಅಂಡ್ ಯಾವ ಒಂದು ವೀಕ್ ಅಥವಾ ಯಾವ ಒಂದು ಮಂತ್ ನಾನು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಟೈಮ್ ಈಸ್ ರನ್ನಿಂಗ್. ಟೈಮ್ ಜೊತೆಗೆ ನಾವು ಓಡಬೇಕಾಗತ್ತೆ. ಅಂಡ್ ಆ ವೀಕಲ್ಲಿ ಆ ಡೇ ಅಲ್ಲಿ ಏನೇನು ಕೆಲಸ ಮಾಡಬೇಕು ಆ ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ ಸ್ಟೂಡೆಂಟ್ಸ್. ಯು ಕ್ಯಾನ್ ಸ್ಕಿಪ್ ಎನಿ ಡೇ ಆರ್ ಎನಿ ವೀಕ್ ಆರ್ ಎನಿ ಮಂತ್. ಕರೆಕ್ಟ್? ಓಕೆ, ಸೊ ಲೆಟ್ ಮೀ ಸಿ ನೌ ವಾಟ್ ವಿ ನೀಡ್ ಟು ಡೂ ನೆಕ್ಸ್ಟ್. Yes, do not break your routine in order to prepare for your board syllabus and exams. Students, unless and until it is a final exam. ಫೈನಲ್ ಎಕ್ಸಾಮ್ಸ್ ಅಲ್ಲದೆ ಇದ್ರೆ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆಗಿದ್ರೆ, ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಆಗಿದ್ರೆ, ನಿಮ್ಮ ಟೆಸ್ಟ್ಗಳಾಗಿದ್ರೆ, ಕಾಲೇಜಲ್ಲಿ ಕೊಡೋ ಟೆಸ್ಟ್ಗಳು, ಓಕೆ, ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಕೊಡೋ ಟೆಸ್ಟ್ಗಳಾಗಿದ್ರೆ ದಯವಿಟ್ಟು ಅದನ್ನ ಪ್ರಿಪರೇಷನ್ ಮಾಡ್ಕೊಳ್ಳೋಗೋಸ್ಕರ ನಿಮ್ಮ JEE ಪ್ರಿಪರೇಷನ್ಸ್ಗೆ ಏನು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡಿರ್ತೀರ ಅದನ್ನ ಬ್ರೇಕ್ ಮಾಡಬೇಡಿ. ಒನ್ಸ್ ಇಫ್ ಯು ಬ್ರೇಕ್ ಏನಾಗುತ್ತೆ, ಆ ವೀಕಲ್ಲಿ ಏನು ಸಿಲೆಬಸ್ ಮುಗಿಸ್ಕೋಬೇಕು ಅದನ್ನ ಮುಗಿಸ್ಕೊಳಕ್ಕಾಗಲ್ಲ, ಅದು ನಿಮ್ಮ ಬ್ಯಾಕ್ಲಾಗ್ ಆಗಿ ಉಳ್ಕೊಳ್ಳುತ್ತೆ, ಅದು ನಿಮ್ಮ ಬೆನ್ನ ಮೇಲೆ ಹೊರೆ ಆದಂಗೆ ಆಗುತ್ತೆ. ರೈಟ್. ಆ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಅಂದ್ರೆ ನಿಮ್ಗೆ ಯಾವುದೋ ಒಂದು ಟೆಸ್ಟ್ ಕೊಡ್ತಾರಪ್ಪ, ಸೊ ಫಸ್ಟ್ 3 ಚಾಪ್ಟರ್ಸ್ ಮೇಲೆ ಒಂದು ಟೆಸ್ಟ್ ಇದೆ ಅಂತ ಅನ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಾ, ಸೊ ಎಷ್ಟು ದಿನ ಬೋರ್ಡ್ ಎಕ್ಸಾಮ್ಸ್ಗೆ ಕೂತ್ಕೊಂಡು ಓದಿಲ್ಲ, ಈಗ ಒಂದು ವಾರ ಕೂತ್ಕೊಂಡು ಓದ್ಬಿಡೋಣ ಅದಕ್ಕೆ ಅಂತ ಓದೋಕೆ ಶುರು ಮಾಡ್ತೀರಾ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಆ ವೀಕ್ ಒಂದು ಪ್ರಿಪರೇಷನ್ ಮತ್ತೆ ಟೆಸ್ಟ್ ವೀಕ್ ಒಂದು ಪ್ರಿಪರೇಷನ್ 2 ವೀಕ್ ಹೋಯ್ತು. ಸೊ 2 ವೀಕ್ ಹೋದ್ರೆ 2 ವೀಕಲ್ಲಿ JEE ಎಕ್ಸಾಮ್ಸ್ಗೆ ಏನು ಪ್ರಿಪರೇಷನ್ಸ್ ನೀವು ಕೊಟ್ಟಿದ್ರಿ ಅದು ಹೋಯ್ತು. ಸೊ ಈ ತರ ನಿಮ್ಗೆ 2 ವೀಕ್ ಪ್ರಿಪರೇಷನ್ಸ್ ತಪ್ಪಂತಂದ್ರೆ ಆ 2 ವೀಕ್ ಸಿಲೆಬಸ್ ಏನಿದೆ ಅದು ನಿಮ್ಗೆ ಭಾರ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಬಿ ಅ ಬ್ಯಾಕ್ಲಾಗ್ ಫಾರ್ ಯು ಆಲ್. ರೈಟ್. ಸೊ ಅದರಿಂದ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಅಥವಾ ಬೋರ್ಡ್ ಟೆಸ್ಟ್ಗಳಿಗೆ ಎಕ್ಸೆಪ್ಟ್ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ಸ್ ಅ ಬೋರ್ಡ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ಆಗಿಲ್ಲ, ಆ ಫೈನಲ್ ಎಕ್ಸಾಮ್ ಮಾತ್ರ ಪ್ರಿಪರೇಷನ್ಸ್ ಮಾಡಲೇಬೇಕು. ಓಕೆ, ಮಸ್ಟ್ ಅಂಡ್ ಶುಡ್. ಅದನ್ನ ಬಿಟ್ಟು ಬೇರೆ ಎಲ್ಲ ಉಳಿದಿರೋ ಟೆಸ್ಟ್ಗಳನ್ನ ನೀವು ಹಿಂದಿನ ದಿನ ಕೂತ್ಕೊಂಡು ಸ್ವಲ್ಪ ಬ್ರಷ್ ಅಪ್ ಮಾಡ್ಕೊಂಡು ಹೋದ್ರೆ ಸಾಕು. ರೈಟ್ ಇಟ್ ಇನ್ ಯುವರ್ ಓನ್ ವೇ, ಡೋಂಟ್ ವರಿ ಅಬೌಟ್ ದ ಮಾರ್ಕ್ಸ್. ಯಾಕಂದ್ರೆ ನಿಮ್ಮ ಮೇನ್ ಏಮ್ ಇರೋದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರುತ್ತೆ. ಆ್ಯಂಡ್ ನಾನು ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಇರೋದು, ಟೆಸ್ಟ್ ಅಥವಾ ಏನು ಪ್ರಿಪರೇಟರಿ ಅಥವಾ ಏನು ಮಿಡ್ ಟರ್ಮ್ ಎಕ್ಸಾಮ್ ವಿಚ್ ಆರ್ ಕಂಡಕ್ಟೆಡ್ ಇನ್ ಆರ್ಡರ್ ಟು ಗೇನ್ ಗುಡ್ ಮಾರ್ಕ್ಸ್ ಇನ್ ಬೋರ್ಡ್ ಎಕ್ಸಾಮ್ಸ್. ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಲೆವೆಲ್ ಏನಿದೆ ಆ ಟೆಸ್ಟ್ಗಳನ್ನ ಮಾತ್ರ ಸ್ವಲ್ಪ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಬಟ್ ನಾಟ್ ದ ವೀಕ್ಲಿ ಟೆಸ್ಟ್, ಮಂತ್ಲಿ ಟೆಸ್ಟ್ ಆರ್ ಗ್ರ್ಯಾಂಡ್ ಟೆಸ್ಟ್ ಗಿವನ್ ಇನ್ ಯುವರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆರ್ ಟೇಕನ್ ಬೈ ಆನ್ ಯುವರ್ ಓನ್. ಓಕೆ, ಅದನ್ನ ಮಾತ್ರ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಟೆಸ್ಟ್ ಪ್ರಿಪರೇಷನ್ಸ್ ತುಂಬಾನೇ ಮುಖ್ಯ ಆಗುತ್ತೆ ವೆನ್ ಇಟ್ ಕಮ್ಸ್ ಟು JEE ಪ್ರಿಪರೇಷನ್ಸ್. ಅಂಡ್ ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗೋದ್ರಿಂದ ಜಸ್ಟ್ ಲಾಸ್ಟ್ 2 months ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. ಲಾಸ್ಟ್ 1.5 months 2 months ಅದನ್ನ ಬಿಟ್ಟು ಉಳಿದಿರೋ ಟೈಮ್ ಎಲ್ಲ JEE ಪ್ರಿಪರೇಷನ್ಸ್ಗೆ ನೀವು ಗಮನ ಕೊಡಬೇಕು. ಕರೆಕ್ಟ್? ಓಕೆ, ಫೈನ್. ಸೊ ಲೆಟ್ ಮೀ ಸಿ ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್. ಎಸ್, ಸೊ ಎಲ್ಲ ಓದಿ ಮುಗಿಸಾಗಿದೆ. ನಾನು ಇದೆಲ್ಲ ಓದಿ ಮುಗಿಸಿದ್ಮೇಲೆ ಏನ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಬೇಕು. ರೈಟ್. ಸೊ ಎವ್ರಿ ಡೇ ಟೇಕ್ ಅ ಪೇಪರ್. ಸೊ 3 hours ಟೈಮ್ ಕೊಡಿ. PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಒಂದು ಪೇಪರ್ ಇಟ್ಕೊಂಡು ಸಾಲ್ವ್ ಮಾಡಿ. ಸೊ ಯು ವಿಲ್ ಬಿ ಗೆಟಿಂಗ್ 100 and thousands of paper. Even if you just enroll yourself to any one of the coaching institute or mock test conduct ಮಾಡ್ತಿರ್ತಾರೆ. So see those right apply, so attend those mock test and see, analyze what or where you are going wrong. ಓಕೆ, ಸೊ PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಆಗಲೇ ನಿಮಗೆ ಐಡಿಯಾ ಸಿಗೋದು. ರೈಟ್? ಓಕೆ, ಸೊ ಸ್ಟೂಡೆಂಟ್ಸ್ ಅಪಾರ್ಟ್ ಫ್ರಮ್ ದಿಸ್, ಎಸ್ as I told you here the method, ಈ ಮೆಟೀರಿಯಲ್ಸ್ಗಳನ್ನ ಸಾಲ್ವ್ ಮಾಡ್ತೀರಲ್ಲ, ರೈಟ್, ಎನಿ ಒನ್ ಆಫ್ ದ ಮೆಟೀರಿಯಲ್ ಲೈಕ್ ಅರಿಯಂತ್, ದಿಶಾ ಅಥವಾ ನಿಮ್ಮ MTG ಪಬ್ಲಿಕೇಶನ್ಸ್, ಇದು ಕೂಡ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಕ್ವಶನ್ಸ್ ಆಬ್ವಿಯಸ್ಲಿ ಎಲ್ಲ ಸೇಮ್ ಇರುತ್ತೆ, ಬಟ್ ಅಪ್ರೋಚ್. ಸೊ ಒಂದು ಕ್ವಶನ್ ಅರಿಯಂತ್ ಅವ್ರು ಒಂದು ರೀತಿ ಸಾಲ್ವ್ ಮಾಡಿದ್ರೆ, MTG ಅವ್ರು ಒಂದು ರೀತಿ ಸಾಲ್ವ್ ಮಾಡಿರ್ತಾರೆ, ದಿಶಾದವ್ರು ಒಂದು ರೀತಿ ಸಾಲ್ವ್ ಮಾಡಿರ್ತಾರೆ. ಇದು ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಅದನ್ನ ಬಿಟ್ಟರೆ ಕ್ವಶನ್ಸ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಸೊ ಯು ಟೇಕ್ ಎನಿ ಒನ್ ಆಫ್ ದ ಮೆಟೀರಿಯಲ್, ಸಿಂಪ್ಲಿ ಡೋಂಟ್ ವೇಸ್ಟ್ ಮನಿ ಬೈ ಟೇಕಿಂಗ್ ಆಲ್ ದ ಮೆಟೀರಿಯಲ್ ಸ್ಟೂಡೆಂಟ್ಸ್. ಗಾಟ್ ಇಟ್? ಫೈನ್. ಸೊ ನೆಕ್ಸ್ಟ್ ನಿಮಗೆ, ಎಸ್, ಸೊ ಆಫ್ಟರ್ ಈಚ್ ಟೆಸ್ಟ್ ಆನ್ JEE ಅನಲೈಸ್ ಯುವರ್ ಮಾರ್ಕ್ಸ್. ಎಸ್, ನನ್ನ ಪರ್ಫಾರ್ಮೆನ್ಸ್ ನನಗೆ ಗೊತ್ತಾಗಬೇಕು. ನಾನು ಟೆಸ್ಟ್ ಕಂಡಕ್ಟ್ ಮಾಡಿದ್ಮೇಲೆ ನನ್ನ ಟೆಸ್ಟ್ ಕೊಡೋದೇನಕ್ಕೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನೀವು ಯಾವ ಸ್ಟೆಪ್ ಅಲ್ಲಿ ಇದ್ದೀರಾ. ನೀವು ಒಂದು 100 ಸ್ಟೆಪ್ ಹತ್ಬೇಕಂತಂದ್ರೆ ನಿಮ್ಮ ಟೆಸ್ಟ್ ಮಾರ್ಕ್ಸ್ ಹೇಳುತ್ತೆ ನೀವು ಎಷ್ಟು ಸ್ಟೆಪ್ ಅಲ್ಲಿ ಇದ್ದೀರಾ ಅಂತ. ಅಂಡ್ ನಾನು ಯಾಕೆ ಇಷ್ಟು ಸ್ಟೆಪ್ ಅಲ್ಲಿ ಇದ್ದೀನಿ, ಅಂಡ್ ಇನ್ನು ಮುಂದೆ ಉಳಿದಿರೋ ಸ್ಟೆಪ್ಗಳನ್ನ ಹೇಗೆ ಹತ್ತೋದು ನಾನು, ಎಷ್ಟು ಫಾಸ್ಟ್ ಆಗಿ ಹತ್ತೋದು ನಾನು ಅಂತ ನೀವು ಅನಲೈಸ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಿಮಗೆ ಟೆಸ್ಟ್ ಕೊಡ್ತಾರೆ. ಅದು ನಿಮಗೆ ಗೊತ್ತಿರಬೇಕು. ಓಕೆ, ಅದರಿಂದ ಆಫ್ಟರ್ ಈಚ್ ಅಂಡ್ ಎವ್ರಿ ಟೆಸ್ಟ್ ನೀವು ಸುಮ್ಮನೆ ಇದ್ಬಿಡಬಾರ್ದು. ಅದಕ್ಕೆ ಏನು ಆನ್ಸರ್ ಇದೆ, ನಿಮ್ಮ ಅಪ್ರೋಚ್ ಏನಿದೆ, ಅಂಡ್ ಅಲ್ಲಿ ಫ್ಯಾಕಲ್ಟೀಸ್ ಏನು ಕೊಟ್ಟಿರ್ತಾರೆ ಆನ್ಸರ್ ಕೀ ಅಲ್ಲಿ ಅಪ್ರೋಚ್, ಅದೆರಡು ಸೇಮ್ ಇದೆಯಾ.
ಅಂಡ್ ನಿಮ್ಮ ಅಪ್ರೋಚ್ ಈಸಿ ಇದೆಯಾ ಅಥವಾ ಫ್ಯಾಕಲ್ಟೀಸ್ ಅಪ್ರೋಚ್ ಈಸಿ ಇದೆಯಾ? ಸೊ ಈ ನೀವೇನು ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ದೀರಾ ಮತ್ತು ಅವರು ಫ್ಯಾಕಲ್ಟೀಸ್ ಏನು ಅಪ್ಲೈ ಮಾಡಿದ್ದಾರೆ ಅಂಡ್ ನೀವೇನಾದ್ರು ಗೆಸ್ ಮಾಡಿ ಟಿಕ್ ಮಾಡಿದರೆ ಅದು ತಪ್ಪು ಸ್ಟೂಡೆಂಟ್ಸ್. ಡು ನಾಟ್ ಗೆಸ್ ಎನಿ ಕ್ವಶನ್ ಅಂಡ್ ಟಿಕೆಟ್. ಓಕೆ, ಸೊ ನೀವೇನಾದ್ರು ಗೆಸ್ ಮಾಡಿದ್ರೆ ಅದು ಕೂಡ ನಿಮ್ಮನ್ನು ನೀವು ಅನ್ಕೋಬೇಕು ತಪ್ಪು ಅಂತ, ಯಾಕಂದ್ರೆ ಮಾರ್ಕ್ಸ್ ವಿಲ್ ನಾಟ್ ಟೆಲ್ ದಟ್ ಹೌ ಮಚ್ ಯು ಹ್ಯಾವ್ ಸ್ಟಡಿಡ್. ಓಕೆ, ಸೊ ಇಲ್ಲಿ ನಾಲೆಡ್ಜ್ ನೀವು ತಗೊಂಡಿದ್ದೀರಾ ಅಂದ್ರೆ ಅದು ಗೊತ್ತಿದ್ದು ಕರೆಕ್ಟಾಗಿ ಟಿಕ್ ಮಾಡಿರಬೇಕು. ಗಾಟ್ ಇಟ್? ಅಂಡ್ ನಿಮ್ಮ ಮೆಥಡ್ ಮತ್ತೆ ಫ್ಯಾಕಲ್ಟೀಸ್ ಮೆಥಡ್ ಈಸಿ ಆಗಿರೋದನ್ನ ನೀವು ಇನ್ಕಾರ್ಪೊರೇಟ್ ಮಾಡ್ಕೋಬೇಕು. ಅಂಡ್ ನಿಮ್ಮ ಮೆಥಡ್ ಕಷ್ಟ ಇದ್ರೆ ಫ್ಯಾಕಲ್ಟೀಸ್ ಏನ್ ಮೆಥಡ್ ಕೊಟ್ಟಿದ್ರೆ ಅದನ್ನ ನಿಮ್ಮ ಮೆಥಡ್ ಆಗಿ ಸೇರಿಸ್ಕೋಬೇಕಾಗತ್ತೆ, ಅಂದ್ರೆ ಕಲಿಬೇಕಾಗತ್ತೆ ಅದನ್ನ. ಅಪಾರ್ಟ್ ಫ್ರಮ್ ದಟ್, ಇಫ್ ಯು ಆರ್ ಗೆಸಿಂಗ್ ಅಂಡ್ ಇಫ್ ಯು ಆರ್ ಡನ್ ಎನಿ ರಾಂಗ್ ಇನ್ ಯೋರ್ ಪ್ರಾಬ್ಲಮ್ಸ್, ದಯವಿಟ್ಟು ಆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್ ಏನು, ಅದಕ್ಕೆ ಅಪ್ರೋಚ್ ಏನು ಅಂತ ತಿಳ್ಕೊಳ್ಳಿ. ಸೊ ದೀಸ್ ಅನಾಲಿಸಿಸ್ ಶುಡ್ ಬಿ ಡನ್ ಆಫ್ಟರ್ ಈಚ್ ಅಂಡ್ ಎವ್ರಿ ಟೆಸ್ಟ್. ಜಸ್ಟ್ ಟೆಸ್ಟ್ ಬರೆದು ಮಾರ್ಕ್ಸ್ ಎಷ್ಟು ಅಂತ ತಿಳ್ಕೊಂಡ್ರೆ ಸಾಲದಿಲ್ಲ, ಅನಾಲಿಸಿಸ್ ತುಂಬಾನೇ ಮುಖ್ಯ ಆಗುತ್ತೆ. ಕರೆಕ್ಟ್? ಓಕೆ, so let me see what is next. Yes, if you are aiming to qualify JEE mains, then clear the basics of maths and concentrate more on physics and chemistry. Students, ಇದರಲ್ಲಿ ಎರಡು ವಿಷಯ ಇದೆ. ಒಂದು JEE ಕ್ವಾಲಿಫೈ ಆಗೋದು ಅಂಡ್ JEE ಗೆ ಒಳ್ಳೆ ರ್ಯಾಂಕ್ ತಗೊಳ್ಳೋದು, JEE ಮೇನ್ಸ್ ಅಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಳೋದು. JEE ಮೇನ್ಸ್ ಜಸ್ಟ್ ಕ್ವಾಲಿಫೈ ಆಗಬೇಕಂದ್ರೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ 2 ರಿಂದ 3 ಅಥವಾ 4 ಕ್ವಶನ್ ಸಾಲ್ವ್ ಮಾಡಿದ್ರು ಸಾಕಾಗುತ್ತೆ. ವಿಲ್ ಬಿ ಕ್ವಾಲಿಫೈಡ್ ಫಾರ್ ಯೋರ್ JEE ಮೇನ್ಸ್. ಬಟ್ ಇಫ್ ಯು ವಾಂಟ್ ಅ ಗುಡ್ ರ್ಯಾಂಕ್, ದೆನ್ ಯು ನೀಡ್ ಟು ಕಾನ್ಸಂಟ್ರೇಟ್ ಈಕ್ವಲಿ ಆನ್ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್, ದಟ್ ಇಸ್ ಫಿಸಿಕ್ಸ್, ಮ್ಯಾಥ್ಸ್ ಅಂಡ್ ಕೆಮಿಸ್ಟ್ರಿ. ಅರ್ಥ ಆಯ್ತಲ್ಲ? ಓಕೆ, ಸೊ ರಿಮೆಂಬರ್ ದಿ ಸ್ಟೂಡೆಂಟ್ಸ್, ಇಫ್ remember, scoring well in physics and chemistry will help you to qualify JEE mains, but if you want to get good rank, only then concentrate more on mathematics also. But chemistry ಮತ್ತು physics ಗೆ ನೀವು ಚೆನ್ನಾಗಿ ಓದಬೇಕು ಅಂತಂದ್ರು ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಲಿ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ಸೊ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ನ ಚೆನ್ನಾಗಿ ಕಲಿಬೇಕು ಅಂಡ್ ರ್ಯಾಂಕಿಂಗ್ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕಂದ್ರೆ ಮ್ಯಾಥಮೆಟಿಕ್ಸ್ ನ ಡೀಟೇಲ್ಡ್ ಆಗಿ ಓದಬೇಕಾಗತ್ತೆ. ಗಾಟ್ ಇಟ್? ಓಕೆ, ಎಸ್. ಫೈನಲಿ ಸ್ಟೂಡೆಂಟ್ಸ್, ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್ ನಾವು ಅವಾಯ್ಡ್ ಮಾಡಲೇಬೇಕು. ಕಮ್ ಬಿ ಅವೇ ಫ್ರಮ್ ಆಲ್ ದ ಸೋಷಿಯಲ್ ಮೀಡಿಯಾ. ಸರ್, ನಮಗೆ ಫನ್ ಬೇಡವಾ? ಫನ್ ಇರಲಿ ಆಫ್ಟರ್ 2 years. ಯಾಕಂದ್ರೆ ಈಗಿನ ಟೈಮ್ ಏನಿದೆ, ದಿಸ್ ವಿಲ್ ಡಿಸೈಡ್ ವಾಟ್ ಯು ವಿಲ್ ಬಿ ಆಫ್ಟರ್ 2 years. ನೀವು ಇಂಜಿನಿಯರ್ ಆಗ್ತೀರಾ, ಡಾಕ್ಟರ್ ಆಗ್ತೀರಾ, ಇಲ್ಲ ಏನೋ ಬೇರೆ ಒಂದು ಕೋರ್ಸ್ ಮಾಡ್ತೀರಾ, ಇದು ನಿಮ್ಮ ಕೆರಿಯರ್ ಅಥವಾ ಲೈಫ್ನ ಡಿಸೈಡ್ ಮಾಡಿಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಕಾಶಿಯಸ್ ಆಗಿರಿ. ಒಂದು ಫನ್ ಅನ್ನೋದೇನಿದೆ ಅದನ್ನ 2 years ಆದ್ಮೇಲೆ ಇಟ್ಕೊಳ್ಳಿ. ಬಿ ಅವೇ ಫ್ರಮ್ ಆಲ್ ದ ಸೋಷಿಯಲ್ ಮೀಡಿಯಾ. ದಿಸ್ ಇಸ್ ನಾಟ್ ದ ರೈಟ್ ಏಜ್. ಅಂಡ್ ನಿಮಗೆ ಗೊತ್ತಿರಲಿ ಸ್ಟೂಡೆಂಟ್ಸ್, ಮಾರ್ಕ್ ಜುಕನ್ಬರ್ಗ್ ಈಸ್ ದ ಓನರ್ ಆಫ್ ಫೇಸ್ಬುಕ್, ಈಸ್ ದ ಓನರ್ ಆಫ್ ಇನ್ಸ್ಟಾಗ್ರಾಮ್ ಅಂಡ್ ಆಲ್ ದ ಥಿಂಗ್ಸ್. ಬಟ್ ಯು ನೋ ದಟ್ ರೀಸೆಂಟ್ಲಿ ಅವರು ಅವರ ಫ್ಯಾಮಿಲಿ ಜೊತೆ ಒಂದು ಗ್ರೂಪ್ ಫೋಟೋ ಹಾಕೊಂಡಾಗ ಅವರ ಮಕ್ಕಳು ಏನಿದ್ದಾರೆ ಅವರ ಫೇಸ್ ನ ಬ್ಲರ್ ಮಾಡಿದ್ದಾರೆ. Right, and he tells openly that I will not allow my kids to use any one of the social media accounts. ನೋಡಿದ್ರ, ಅವರ ಫ್ಯಾಮಿಲಿಗೆ ಅವ್ರು ಯೂಸ್ ಮಾಡೋದಕ್ಕೆ ಬಿಡಲ್ಲ ಅಂತಾರೆ, ಯಾಕಂದ್ರೆ ಅದರದ ದುಷ್ಪರಿಣಾಮಗಳು ಅವ್ರಿಗೆ ಗೊತ್ತಿದೆ. Right, but you people are using his products and you people are getting spoiled by using those products. Right, so ಹಾಗಾದ್ರೆ ಫೇಸ್ಬುಕ್ the owner himself is not allowing his kids to do it ಅಂದ್ರೆ ನೀವ್ ಯಾಕೆ ಮಾಡಬೇಕು? ಅದು ದುಷ್ಪರಿಣಾಮ ಎಷ್ಟು ಅಂತ ಅವ್ರು ಗೊತ್ತಿಲ್ಲದೇನೆ ಹೇಳ್ತಾರ ಮಾಡ್ತಾರ ಆ ಕೆಲಸನ? ಇಲ್ಲ ಅಲ್ಲ. ಸೊ ಇದರಿಂದ ನೀವು ಬುದ್ಧಿ ಕಲಿಬೇಕಾಗಿದೆ. ಕಮ್ ಅವೇ ಫ್ರಮ್ ಆಲ್ ದ ಸೋಷಿಯಲ್ ಮೀಡಿಯಾ accounts, delete it, just delete it or keep it disabled for some days and please start studying students. ಓದೋದ್ರ ಕಡೆ ಗಮನ ಕೊಡಿ because this decides your future. Got it? Okay, fine. So now follow the timetable. Yes, this is very much important. Following the timetable is very, very, very important. As I told you in the beginning, weekly timetable, monthly timetable, ಮತ್ತೆ ಕ್ವಾರ್ಟರ್ಲಿ, ಹಾಫ್ ಅಂಡ್ ಫೈನಲ್ ಟೈಮ್ ಟೇಬಲ್, ಈ ಎಲ್ಲ ಪ್ರತಿಯೊಂದು ವರ್ಷಕ್ಕೆ ಫುಲ್ ವರ್ಷಕ್ಕೆ ನೀವೇನು ಒಂದು ಡ್ರಾಫ್ಟ್ ಮಾಡ್ಕೊಂಡಿರ್ತೀರಾ ಟೈಮ್ ಟೇಬಲ್, ಅದನ್ನ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಚ್ ಅಂಡ್ ಎವ್ರಿ ಡೇ, ಈಚ್ ಅಂಡ್ ಎವ್ರಿ ಮಿನಿಟ್ ಆ ಟೈಮ್ ಟೇಬಲ್ ನ ಫಾಲೋ ಮಾಡೋದಕ್ಕೆ ನೀವು ಬದುಕಬೇಕಾಗತ್ತೆ. ಓನ್ಲಿ ದೆನ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕ್ರ್ಯಾಕ್ ಯುವರ್ JEE ಎಕ್ಸಾಮ್ಸ್. JEE ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಒಂದು ಮೈಂಡ್ ಸೆಟ್ ಏನಿದೆ, ದ್ಯಾಟ್ ಮೈಂಡ್ ಸೆಟ್ ಶುಡ್ ಬಿ ವೆರಿ ವೆರಿ ಸ್ಟಡಿ. ಸೊ ಇವತ್ತು ನಾನು ನಿಂತ್ಕೊಂಡಿದ್ದೀನಿ, ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ 5 ನಿಮಿಷ, ನೆಕ್ಸ್ಟ್ 5 ನಿಮಿಷ ಆದ್ಮೇಲೆ ಇಮಿಡಿಯೇಟ್ ಅನ್ಸ್ಬೇಕು, ಓಕೆ ನನ್ನ ಟೈಮ್ ಟೇಬಲ್ ಇದೆ, ಈ ಇಷ್ಟು ನಿಮಿಷದಿಂದ ಅಥವಾ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನಾನು ಒಂದು ಸಬ್ಜೆಕ್ಟ್ನ ಇಷ್ಟು ಪ್ರಾಬ್ಲಮ್ಸ್ಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಈಗ ನಾನು ಮಾತಾಡ್ತಾ ನಿಂತ್ಕೊಂಡ್ರೆ ನನ್ನ ಟೈಮ್ ಟೇಬಲ್ ಹಾಳಾಗುತ್ತೆ. ಸೊ ನಾನು ಈಗ ಕೂತ್ಕೊಂಡು ಹೋಗಿ ಓದಲೇಬೇಕು, ಇದು ಬರಬೇಕು. ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ, ಸೊ ಲಾಸ್ಟ್ ಎಂಡ್ ಓವರ್ಸ್ ಚೆನ್ನಾಗಿದೆ, ಸ್ಲಾಗ್ ಓವರ್ಸ್ ಚೆನ್ನಾಗಿದೆ, ಇನ್ನೇನು ಇಂಡಿಯಾ ಗೆಲ್ಲುತ್ತಾ, ಇದು ಇನ್ನೊಂದು ದೇಶ ಗೆಲ್ಲುತ್ತಾ ಅಂತ ನೋಡಬೇಕು ಅಂತ ಅನ್ಕೊಳ್ತಾ ಇರ್ತೀರಾ. ಬಟ್ ಸಡನ್ ಆಗಿ ನಿಮಗೆ ನೆನಪಾಗಬೇಕು, ಇಲ್ಲ ನಾನು ಕೆಮಿಸ್ಟ್ರಿಲಿ ಯಾವುದೋ ಒಂದು ಈಕ್ವೇಷನ್ಸ್ಗಳನ್ನ ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ಗಳನ್ನ ನಾನು ಕಲಿಬೇಕಂತ ಅನ್ಕೊಂಡಿದ್ದೀನಿ, ಸೊ ಲೆಟ್ ಮೀ ಗೋ ಆ್ಯಂಡ್ ಸ್ಟಡಿ ದೇರ್. ಸೊ ಇಲ್ಲ ಅಂತಂದ್ರೆ ನನಗದು
ಏನಾಗುತ್ತೆ ಬ್ಯಾಕ್ಲಾಗ್ ಆಗಿ ಉಳ್ಕೊಳ್ಳುತ್ತೆ. ನಾಳೆಗೆ ಅದನ್ನ ಮತ್ತೆ ನನಗೆ ಹೊರೆ ಆಗ್ತಾ ಹೋಗುತ್ತೆ. ಇವತ್ತೇನು ಕೆಲಸ ಮಾಡಲ್ಲ ಅದು ನಿಮಗೆ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಫಾರ್ ಯು, ಇಟ್ ವಿಲ್ ಬಿ ಅ ಬರ್ಡನ್ ಫಾರ್ ಯು. ಓಕೆ, ಸೊ ಅದರಿಂದ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನೀವು ಏನು ಅನ್ಕೊಂಡಿರ್ತೀರ ಟೈಮ್ ಟೇಬಲ್ ಅದನ್ನ ಫಾಲೋ ಮಾಡೋದ್ರ ಕಡೆ ಗಮನ ಕೊಡಲೇಬೇಕು. These 2 years, if you are in first year and if the student is whoever is seeing the video in second year, ಈ ಕಂಪ್ಲೀಟ್ ಇಯರ್ ನಿಮ್ಗೆ ಹೇಗಿರ್ಬೇಕಂತಂದ್ರೆ ನಾನು ಟೈಮ್ ಟೇಬಲ್ ಫಾಲೋ ಮಾಡೋದ್ರ ಕಡೆ ಮಾತ್ರ ಗಮನ ಕೊಡ್ತೀನಿ. ದಿಸ್ ಇಸ್ ಮೈ ಓಲ್ ಅಂಡ್ ಸೋಲ್ ಪರ್ಪಸ್ ಆಫ್ ಸೆಕೆಂಡ್ PU. ಈ ಒಂದು ವರ್ಷ ನಾನು ಇಷ್ಟೇ ಕೆಲಸ ಮಾಡ್ತೀನಿ, ನಾನು ಟೈಮ್ ಟೇಬಲ್ ಫಾಲೋ ಮಾಡ್ತೀನಿ, ನಾನು ಈ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ನಾನು ಏನು ಅನ್ಕೊಂಡಿದ್ದೀನಿ ಅದನ್ನ ಮುಗಿಸ್ತಾ ಹೋಗ್ತೀನಿ, ರಿಸಲ್ಟ್ಸ್ ಏನಾದರೂ ಆಗಲಿ. ಬಟ್ ಲೆಟ್ ಮೀ ಡೆವಲಪ್ ಸಮ್ ಡಿಟರ್ಮಿನೇಷನ್. ಸೊ ಒಂದು ಡಿಸಿಪ್ಲಿನ್ ಡೆವಲಪ್ ಮಾಡ್ಕೊಂಡು ಹೋಗೋಣ ಲೈಫಲ್ಲಿ. ಓಕೆ, ಸೊ ಒಂದು ಆ ಡಿಟರ್ಮೈಂಡ್ ಮೈಂಡ್ ಇಂದ ನಾನು ಒಂದು ಸಾಧನೆ ಮಾಡೋ ಕಡೆ ನಡೀತೀನಿ. ರಿಸಲ್ಟ್ಸ್ ಏನಾದ್ರೂ ಆಗಲಿ ಯೋಚನೆ ಮಾಡೋದು ಬೇಡ, ಬಟ್ ಐ ವಿಲ್ ಡೆವಲಪ್ ಡಿಸಿಪ್ಲಿನ್ ಇನ್ ಮೈ ಲೈಫ್. ಅದನ್ನ ನಿಮಗೆ ಗಮನ ಇರಲಿ ಸ್ಟೂಡೆಂಟ್ಸ್. ಈ ಟೈಮ್ ಟೇಬಲ್ ಎಲ್ಲ ಫಾಲೋ ಮಾಡೋದ್ರಿಂದ ನಿಮ್ದೊಂದು ಡಿಸಿಪ್ಲಿನ್ ಲೈಫ್ ಫಾಲೋ ಮಾಡ್ತೀರಾ ಅಂಡ್ ನಿಮಗೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಡೆವಲಪ್ ಆಗ್ತಾ ಹೋಗುತ್ತೆ. ಗುರಿ ಸಾಧನೆ ಮಾಡಲಿ ಬಿಡ್ಲಿ, ಬಟ್ ಆ ಗುರಿ ಕಡೆ ಹೋಗ್ಬೇಕಾದ್ರೆ ನೀವು ಎಷ್ಟು ಡಿಸಿಪ್ಲಿನ್ ಆಗಿ ಬದುಕಿದ್ದೀರಾ ಅದು ನಿಮಗೆ ಒಂದು ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡುತ್ತೆ ಸ್ಟೂಡೆಂಟ್ಸ್. ಡೆಫಿನೆಟ್ಲಿ ಇಟ್ ಇಸ್ ಆಫ್ ನೋ ಡೌಟ್. ಓಕೆ, ಸೊ ಈ ರೀತಿ ಒಂದು ಕಟ್ಟುನಿಟ್ಟಿನಾದ ಲೈಫ್ ಫಾಲೋ ಮಾಡೋದ್ರಿಂದ ಎಂಥ ಸಮಸ್ಯೆ ಬರಲಿ ಲೈಫಲ್ಲಿ ನಾನು ಅದನ್ನ ಕ್ಲಿಯರ್ ಮಾಡ್ಕೊಂಡು ನಡೀತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಗಾಟ್ ಇಟ್? ಓಕೆ, ಸೊ ಲೆಟ್ ಮೀ ಸಿ ವಾಟ್ ಇಸ್ ಲೆಫ್ಟ್ ಔಟ್ ಹಿಯರ್. ಸೊ ಗಿವ್ ಇಂಪಾರ್ಟೆನ್ಸ್ ಟು ಯೋರ್ ಹೆಲ್ತ್ ಅಂಡ್ ಹ್ಯಾವ್ ಅ ಹೆಲ್ತಿ ಪರ್ಸನಲ್ ಲೈಫ್. ಎಸ್, ನಮಗೆ ನಮ್ಮ ಕೆರಿಯರ್ ಮುಖ್ಯ, ನಮಗೆ ನಮ್ಮ ಮುಂದೆ ಡಿಗ್ರಿ ಲೈಫ್ ಯಾವುದು ಅಂತ ಮುಖ್ಯ ಇದೆ. ಆ್ಯಂಡ್ ಯಾವ ಕೋರ್ಸ್ ತಗೊಳ್ತೀನಿ, ಯಾವ ಕಾಲೇಜಲ್ಲಿ ಸೇರ್ಕೊಳ್ತೀನಿ, ಯಾವ NIT ಸೇರ್ಕೊಳ್ತೀನಿ, ಯಾವ IIT ಸೇರ್ಕೊಳ್ತೀನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ನಮ್ಮ ಹೆಲ್ತ್ ಮುಖ್ಯ, ಅಷ್ಟೇ ನಮ್ಮ ಪರ್ಸನಲ್ ಲೈಫ್ ಮುಖ್ಯ. ಓಕೆ, ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇಸ್ ವೆಲ್ತ್. ಇಫ್ ಯು ಆರ್ ದೇರ್ ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್. ಬಟ್ ಎಲ್ಲ ಅಚೀವ್ ಮಾಡಿದ್ಮೇಲೆ ನೀವೇ ಇಲ್ಲ ಅಂತಂದ್ರೆ ಏನಕ್ಕೆ ಇಷ್ಟೆಲ್ಲ ಶ್ರಮ ಪಡಬೇಕಲ್ಲ, ರೈಟ್? ಸೊ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಹೆಲ್ತ್ ಕಡೆ ಗಮನ ಕೊಡ್ಬೇಕಂತಂದ್ರೆ ಡ್ರಿಂಕ್ a good amount of water, take healthy food, right? And ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು 20 minutes to 30 minutes ಸ್ವಲ್ಪ ಬಾಡಿ ಸ್ಟ್ರೆಚ್ ಮಾಡೋದಾಗ್ಲಿ, ಸ್ವಲ್ಪ ಎಕ್ಸರ್ಸೈಸ್ ಮಾಡೋದಾಗ್ಲಿ, ಸ್ವಲ್ಪ ಮೆಡಿಟೇಷನ್ ಮಾಡೋದಾಗ್ಲಿ, ಇದನ್ನೆಲ್ಲ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲ ಅಂತಂದ್ರೆ ಯು ವಿಲ್ ಸಫರ್ ಆಫ್ಟರ್ ಸಮ್ ಇಯರ್ಸ್. ಓಕೆ, ಸೊ ದಿಸ್ ಈಸ್ ಮೈ ಸಜೆಷನ್, ದಿಸ್ ಈಸ್ ಪರ್ಸನಲಿ ಮೈ ಸ್ಲೈಡ್ ಸ್ಟೂಡೆಂಟ್ಸ್. ಯಾಕಂದ್ರೆ ಇದು ನಮ್ಗೆ ಗೊತ್ತಿದೆ, ನಿಮಗೆ ಎಜುಕೇಷನ್ಗೆ ಇದು ಯಾವುದೇ ರೀತಿ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದಿಲ್ಲ, ಬಟ್ ಇಂಡೈರೆಕ್ಟ್ಲಿ ಇಟ್ ಎಫೆಕ್ಟ್ ಅ ಲಾಟ್. ಓಕೆ, ಸೊ ನಿಮ್ಮ ಒಂದು ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನೀವು ನಿಮ್ಮ ಗುರಿ ಕಡೆಗೆ ನಡಿಬೋದು. ಅರ್ಥ ಆಯ್ತಲ್ಲ? ಸೊ ಇಷ್ಟೆಲ್ಲ ಹೇಳಿ ಸ್ಟೂಡೆಂಟ್ಸ್, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ಸ್ ಫಾರ್ JEE ಎಕ್ಸಾಮ್ಸ್ ಆ್ಯಂಡ್ ಬೋರ್ಡ್ ಎಕ್ಸಾಮ್ಸ್. ಐ ಹೋಪ್ ದಟ್ ಯುವರ್ ಡೌಟ್ಸ್ ಆರ್ ಕ್ಲಿಯರ್ಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ಸೊ ವಿಶ್ ಹೌ ಟು ಬ್ಯಾಲೆನ್ಸ್ ದ ಬೋರ್ಡ್ ಎಕ್ಸಾಮ್ಸ್ ಆಸ್ ವೆಲ್ ಆಸ್ JEE ಎಕ್ಸಾಮ್ಸ್ ಅನ್ನೋ ಒಂದು ಡೌಟ್ ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿತ್ ದಿಸ್ ಲೆಟ್ ಮಿ ಫಿನಿಶ್ ದಿಸ್ ವಿಡಿಯೋ ಸ್ಟೂಡೆಂಟ್ಸ್ ಆ್ಯಂಡ್ ವಿ ಶಾಲ್ ಕಮ್ ವಿತ್ ಮೋರ್ such type of videos to help you out. So till then, see you students, all the best for your life, all the best for your exams.